ಗದಗದ ಲಕ್ಕುಂಡಿಯಲ್ಲಿ ಉತ್ಖನನ ಕಾರ್ಯ ಮುಂದುವರೆದಿದ್ದು ಮತ್ತೊಂದು ನಾಗರ ಹಾವಿನ ಚಿತ್ರವಿರುವಂತಹ ಹಸಿರು ಶಿಲೆ ಕಲ್ಲು ಪತ್ತೆಯಾಗಿದೆ. 2 ದಿನದ ಹಿಂದೆ ನಾಗಮಣಿ ಕಲ್ಲು ಪತ್ತೆಯಾಗಿತ್ತು. ನಿನ್ನೆ ಮತ್ತೆ ನಾಗರ ಹಾವಿನ ಚಿತ್ರ ಇರುವ ಕಲ್ಲು ಪತ್ತೆಯಾಗಿದೆ. ಜನರಲ್ಲಿ ಭಾರಿ ಕುತೂಹಲ ಮೂಡಿಸಿರುವಂತದ್ದು ಈ ನಾಗರ ಕಲ್ಲು. ಮತ್ತಷ್ಟು ಉತ್ಖನನಕ್ಕೆ ಪುರಾತತ್ವ ಇಲಾಖೆ ಮುಂದಾಗಿದೆ. ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕಿತ್ತು. ಆ ನಿಧಿ ಸಿಕ್ಕ ಬೆನ್ನಲ್ಲೇ ಉತ್ಖನನ ಕಾರ್ಯ ಪ್ರಾರಂಭವಾಗಿದೆ. ಪ್ರತಿದಿನವೂ ಕೂಡ ಕೌತುಕಕ್ಕೆ ಕಾರಣವಾಗ್ತಾ ಇದೆ ಲಕ್ಕುಂಡಿಯ ಉತ್ಖನನ ಕಾರ್ಯ. ನಿನ್ನೆ ಪದ್ಮಾಸನದಲ್ಲಿ ಕೂತಿರುವ ಬಂಗಿಯ ಕಲ್ಲು ಪತ್ತೆಯಾಗಿತ್ತು. ಇವತ್ತು ನಾಗಮಣಿ ಇರುವಂತಹ ನಾಗರ ಕಲ್ಲು ಮತ್ತೆ ಪತ್ತೆಯಾಗಿದೆ. ಉತ್ಖನನಕ್ಕೆ ಬರುವಂತಹ ಕಾರ್ಮಿಕರಿಗೆ ಬಯೋಮೆಟ್ರಿಕ್ ಅಟೆಂಡೆನ್ಸ್ ಅಳವಡಿಸುವಂತಹ ಕಾರ್ಯವನ್ನು ಮಾಡಲಾಗ್ತಾ ಇದೆ. ಏನು ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಅಂಗಳದಲ್ಲಿ ಏನು ಕಳೆದ 5-6 ದಿನಗಳಿಂದ ಏನು ಉತ್ಖನನ ಪ್ರಕ್ರಿಯೆ ನಡೀತಾ ಇದೆ. ಈ ಉತ್ಖನನ ಪ್ರಕ್ರಿಯೆಗೆ 35ಕ್ಕೂ ಹೆಚ್ಚು ಕಾರ್ಮಿಕರು, ಸ್ಥಳೀಯ ಕಾರ್ಮಿಕರನ್ನು ಬಳಸ್ಕೊಳ್ಳಲಾಗ್ತಾ ಇದೆ. 10 ಜನ ಪುರುಷ ಕಾರ್ಮಿಕರು, 20ರಿಂದ 25 ಜನ ಮಹಿಳಾ ಕಾರ್ಮಿಕರು ಈ ಉತ್ಖನನ ಕಾರ್ಯದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಈ ಕೆಲಸದಲ್ಲಿ ವಿಳಂಬ ನೀತಿ ಆಗಬಾರ್ದು. ಅಂದರೆ 8 ಗಂಟೆಗೆ ಆರಂಭ ಆಗಿ 5 ಗಂಟೆವರೆಗೂ ಈ ಉತ್ಖನನ ಪ್ರಕ್ರಿಯೆ ನಡೆಯುತ್ತೆ. ತಡ ಆಗಕೂಡದು ಅನ್ನೋ ಕಾರಣಕ್ಕೆ 8 ಗಂಟೆಗೆ ಮತ್ತು ಸಂಜೆ 5 ಗಂಟೆಗೆ ಮಧ್ಯಾಹ್ನದ ಹೊತ್ತಿಗೂ ಕೂಡ 1 ಬಾರಿ ಅಟೆಂಡೆನ್ಸನ್ನು ಕಂಪಲ್ಸರಿ ಮಾಡಲಾಗಿದೆ. ಹೀಗಾಗಿ ಉತ್ಖನನ ಕಾರ್ಯಕ್ಕೆ ಬರತಕ್ಕಂತಹ ಪ್ರತಿಯೊಬ್ಬರ ಕಾರ್ಮಿಕರ ID ಗಳನ್ನು ಪಡೆದು ಈಗಾಗಲೇ ಎಂಟ್ರಿ ಮಾಡ್ತಕ್ಕಂತಹ ಬಯೋಮೆಟ್ರಿಕ್ಗೆ ಎಂಟ್ರಿ ಮಾಡ್ತಕ್ಕಂತಹ ಕೆಲಸಗಳನ್ನು ಈಗಾಗಲೇ ಪುರಾತತ್ವ ಇಲಾಖೆ ಜೊತೆಗೆ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯರು ಮಾಡ್ತಾ ಇರ್ತಕ್ಕಂಥದ್ದು. ಅಂದರೆ ಏನು 2 ತಿಂಗಳ ಕಾಲ ಏನು ಉತ್ಖನನ ಪ್ರಕ್ರಿಯೆ ನಡೆಯುತ್ತೆ, ಇದು ಮತ್ತಷ್ಟು ಹೆಚ್ಚಿಗೆ ಸಮಯವನ್ನು ತೆಗೆದುಕೊಳ್ಬಾರ್ದು. ಕಾರ್ಮಿಕರು ಸರಿಯಾದ ಸಮಯಕ್ಕೆ ಬರಬೇಕು. ಅವರೆಲ್ಲೂ ಕೂಡ ಬಯೋಮೆಟ್ರಿಕ್ ಅಟೆಂಡೆನ್ಸ್ ಬಗ್ಗೆ ಮಾಹಿತಿ ಇರಲಿ ಅನ್ನೋ ಕಾರಣಕ್ಕೆ ಈಗಾಗಲೇ ಪ್ರಕ್ರಿಯೆಗಳನ್ನು ನಡೆಸಲಾಗ್ತಾ ಇದೆ. 7ನೇ ದಿನದ ಕಾರ್ಯ ಆರಂಭ ಏನಾಗುತ್ತೆ ಅವತ್ತಿನಿಂದ ಬೆಳಗ್ಗೆ, ಮಧ್ಯಾಹ್ನ ಹಾಗೂ ಸಂಜೆ ಹೊತ್ತಿನ ಅಟೆಂಡೆನ್ಸನ್ನು ಬಯೋಮೆಟ್ರಿಕ್ ತಮ್ಮ ತಂಬು ನೀಡುವ ಮೂಲಕ ಅಟೆಂಡೆನ್ಸನ್ನು ನೀಡುವಂತಹ ವ್ಯವಸ್ಥೆಯನ್ನು ಮಾಡಲಾಗಿದೆ. ಗದಗದಿಂದ ಕ್ಯಾಮ್ರಾ ಪರ್ಸನ್ ಲಿಂಗರಾಜ್ ಜೊತೆ ಗಿರೀಶ್ ಕುಮಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.